टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಅಳೆದು ತೂಗಿ ಹಲವು ಲೆಕ್ಕಾಚಾರ ಹಾಕಿ ಕೊನೆಗೂ ರಾಜ್ಯ ಸರ್ಕಾರ ಜಾತಿ ಜನಗಣತಿ ವರದಿಯನ್ನ ಸಂಪುಟದಲ್ಲಿ ಮಂಡಿಸಿ ಚರ್ಚೆಗೆ ಮುಹೂರ್ತ ಫಿಕ್ಸ್ ಮಾಡಿದೆ. ಆದರೆ ಈ ವರದಿಯಲ್ಲಿರುವಂತಹ ಅಂಶಗಳೇ ಈಗ ಎಲ್ಲರ ಹುಬ್ಬೇರುವಂತೆ ಮಾಡಿದೆ. ಒಬಿಸಿ ಮೀಸಲಾತಿ ಹೆಚ್ಚಿಸುವಂತ ಶಿಫಾರಸು ಮಾಡಿರೋದು ಭಾರಿ ಚರ್ಚೆಗೆ ಕಾರಣವಾಗಿದೆ. ರಾಜ್ಯ ಸರ್ಕಾರ ಜಾತಿ ಗಣತಿಯನ್ನು ಜೇನುಗೂಡಿಗೆ ಕೈ ಹಾಕಿದೆ. ಸಂಪುಟ ಸಭೆಯಲ್ಲಿ ಮಂಡನೆಯಾದ ಜಾತಿ ಜನಗಣತಿ ವರದಿ ಬಗ್ಗೆ ಏಪ್ರಿಲ್ 17ರಂದು ಚರ್ಚೆಗೆ ಸಿದ್ಧವಾಗಿದ್ದಾರೆ. 50 ಸಂಪುಟಗಳ ಪೂರ್ಣ ಪ್ರಮಾಣದ ವರದಿ ಇದ್ದು ಪ್ರಮುಖ ಅಂಶಗಳನ್ನು ಸಚಿವರ ಅಧ್ಯಯನಕ್ಕಾಗಿ ನೀಡಲಾಗಿದೆ. TV9ನಲ್ಲಿ ಜಾತಿ ಜನಗಣತಿಯ ಎಕ್ಸ್ಕ್ಲೂಸಿವ್ ಮಾಹಿತಿ. ಹಿಂದುಳಿದ ವರ್ಗಗಳ ಮೀಸಲಾತಿ ಹೆಚ್ಚಳಕ್ಕೆ ಶಿಫಾರಸು. ಸಚಿವ ಸಂಪುಟ ಸಭೆಯಲ್ಲಿ ಮಂಡನೆಯಾದ ಜಾತಿ ಗಣತಿ ವರದಿ TV9ಗೆ ಎಕ್ಸ್ಕ್ಲೂಸಿವ್ ಆಗಿ ಲಭ್ಯವಾಗಿದೆ. ರಾಜ್ಯದಲ್ಲಿ 6.35 ಕೋಟಿ ಜನಸಂಖ್ಯೆ ಇದ್ದು 5.98 ಕೋಟಿ ಜನರನ್ನ ಸಮೀಕ್ಷೆಗೆ ಒಳಪಡಿಸಲಾಗಿದೆ. ರಾಜ್ಯದಲ್ಲಿ SC/ST ಮೀಸಲಾತಿ ಶೇಕಡ 24.1ರಷ್ಟಿದೆ. ಇದನ್ನ ಯಥಾಸ್ಥಿತಿ ಕಾಯ್ದುಕೊಂಡು ಹಿಂದುಳಿದ ವರ್ಗಗಳ ಶೇಕಡ 32ರಷ್ಟು ಮೀಸಲಾತಿಯನ್ನ 51ಕ್ಕೆ ಏರಿಕೆ ಮಾಡುವಂತೆ ಸರ್ಕಾರಕ್ಕೆ ಶಿಫಾರಸು ಮಾಡಿದೆ. ಪ್ರವರ್ಗ 1A ಸಮುದಾಯಕ್ಕೆ ಸದ್ಯ 4% ಮೀಸಲಾತಿ ಇದೆ. ಇದಕ್ಕೆ 6%ಗೆ ಹೆಚ್ಚಿಸಲು ಶಿಫಾರಸು ಮಾಡಲಾಗಿದೆ. ಪ್ರವರ್ಗ 1B ವರ್ಗೀಕರಿಸಿ 12ರಷ್ಟು ಮೀಸಲಾತಿ ನೀಡುವಂತೆ ಶಿಫಾರಸು ಮಾಡಲಾಗಿದೆ. 2A ಮೀಸಲಾತಿ ಸದ್ಯ 15ರಷ್ಟಿದ್ದು 10ಕ್ಕೆ ಇಳಿಸಬೇಕು. 2B ಮೀಸಲಾತಿ ಸದ್ಯ 4% ಇದ್ದು ಡಬಲ್ ಅಂದ್ರೆ 8ಕ್ಕೆ ಏರಿಕೆ ಮಾಡಲು ಶಿಫಾರಸು ಮಾಡಲಾಗಿದೆ. ಉಳಿದಂತೆ 3Aಗೆ ಹಾಲಿ 4% ಮೀಸಲಾತಿ ಇದ್ದು 7ಕ್ಕೆ ಏರಿಕೆ ಮಾಡಬಹುದು. 3Bಗೆ ಹಾಲಿ 5% ಇದ್ದು 8ಕ್ಕೆ ಏರಿಕೆ ಮಾಡಬಹುದು ಅಂತ ಶಿಫಾರಸು ಮಾಡಲಾಗಿದೆ. ಪರಿಶಿಷ್ಟ ಜಾತಿ ಸಮುದಾಯಕ್ಕೆ ಇರುವ 17.15 ಹಾಗೂ ಪರಿಶಿಷ್ಟ ಪಂಗಡದ 6.95% ಮೀಸಲಾತಿಯನ್ನ ಯಥಾಸ್ಥಿತಿ ಕಾಪಾಡಿಕೊಳ್ಳುವಂತೆ ಶಿಫಾರಸು ಮಾಡಲಾಗಿದೆ. ಇನ್ನು ಆಯಾ ಜಾತಿಯ ಜನಸಂಖ್ಯೆಯನ್ನೇ ಆಧಾರವಾಗಿಟ್ಟುಕೊಂಡು ಈ ಮೀಸಲಾತಿ ಮರುವರ್ಗೀಕರಿಸಲು ಶಿಫಾರಸು ಮಾಡಲಾಗಿದೆ. ಪ್ರವರ್ಗ 1A ನಲ್ಲಿ 97 ಜಾತಿಗಳು ಬರಲಿದ್ದು 34.96 ಲಕ್ಷ ಜನಸಂಖ್ಯೆ ಇದೆ. ಪ್ರವರ್ಗ 1B ಹಿಂದುಳಿದ ಜಾತಿಗಳ 73.92 ಲಕ್ಷ ಜನರಿದ್ರೆ 2A 102 ಜಾತಿಗಳ 77.78 ಲಕ್ಷ ಜನರಿದ್ದಾರೆ. 2B ಮುಸ್ಲಿಂ ಸಮುದಾಯದ 75.25 ಲಕ್ಷ ಜನರಿದ್ರೆ 3A ಒಕ್ಕಲಿಗ ಬಲಿಜ ಕೊಡವರು 72.99 ಲಕ್ಷ ಜನ. 3B ಲಿಂಗಾಯತ ವೀರಶೈವ ಲಿಂಗಾಯತ ಉಪಪಂಗಡಗಳು ಮರಾಠ ಕೊಂಕಣ ಮರಾಠ ಕ್ಷತ್ರಿಯ ಕ್ರಿಶ್ಚಿಯನ್ ಎಲ್ಲ ಸೇರಿ 81.37 ಲಕ್ಷ ಜನಸಂಖ್ಯೆ ಇದೆ. ಒಬಿಸಿ ಮೀಸಲಾತಿ ಹೆಚ್ಚಳಕ್ಕೆ ಶಿಫಾರಸು ಮಾಡಿರುವ ಆಯೋಗ ಅದಕ್ಕೆ ಕಾರಣಗಳನ್ನು ನೀಡಿದೆ. ಅದೇನು ಅಂತ ನೋಡೋದಾದ್ರೆ, ಹಿಂದುಳಿದ ವರ್ಗಗಳ ಜನಸಂಖ್ಯೆಯಲ್ಲಿ ಹೆಚ್ಚಳವಾಗಿದೆ ಎಂದಿರುವ ಆಯೋಗ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯ ದತ್ತಾಂಶ ಪ್ರಕಾರ 69.60% ಹೆಚ್ಚಳವಾಗಿದೆ ಅಂತ ಹೇಳಿದೆ. ಅಲ್ಲದೆ ಸಾಮಾಜಿಕ ಶೈಕ್ಷಣಿಕವಾಗಿ ಬಹುಪಾಲು ಕುಟುಂಬಗಳು ಹಿಂದುಳಿದಿವೆ. ಹಿಂದುಳಿದವರಿಗೆ ರಾಜ್ಯದ ಜನಸಂಖ್ಯೆಯ ಅರ್ಧದಷ್ಟು ಸಹ ಮೀಸಲಾತಿ ಪ್ರಮಾಣ ಇಲ್ಲ. ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಇಲ್ಲದನ್ನ ಆಯೋಗ ಗಮನಿಸಿದೆ. ಹಿಂದುಳಿದ ವರ್ಗಗಳಿಗೆ ಜನಸಂಖ್ಯೆಯ ಆಧಾರದ ಮೇಲೆ ಮೀಸಲಾತಿ ನೀಡಬೇಕು. ಇಲ್ಲದಿದ್ದಲ್ಲಿ ಸರ್ಕಾರದ ಸೌಲಭ್ಯಗಳು ಸಮಾನವಾಗಿ ಹಂಚಿಕೆ ಆಗೋದಿಲ್ಲ. ಹೀಗಾಗಿ ಶೇಕಡ 32ರಿಂದ ಶೇಕಡ 51ಕ್ಕೆ ಹೆಚ್ಚಿಸಿ ಮೀಸಲಾತಿ ನೀಡಬಹುದು ಅಂತ ಕಾರಣ ಸಮೇತ ವರದಿ ನೀಡಿದೆ. ಸದ್ಯ ಹಿಂದುಳಿದ ವರ್ಗಗಳ ಆಯೋಗ ನೀಡಿರುವ ವರದಿಗೆ ಪರ ವಿರೋಧ ವ್ಯಕ್ತವಾಗ್ತಿದೆ. ಏಪ್ರಿಲ್ 17ರಂದು ಏನಾಗಲಿದೆ ಅನ್ನೋದು ಕುತೂಹಲ ಮೂಡಿಸಿದೆ. ಬ್ಯೂರೋ ರಿಪೋರ್ಟ್ TV9.